ಬೃಹಸ್ಪತಿಯ ವ್ಯಕ್ತಿತ್ವದ ಕುರಿತಾಗಿ ಒಂದು ಜಿಜ್ಞಾಸೆಗೆ ಇಲ್ಲೊಂದು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಬೃಹಸ್ಪತಿ ನಮಗೆಲ್ಲರಿಗೂ ಗೊತ್ತಿರುವಂತೆ ದೇವಗುರು. ಭಗವಂತನ ನಂತರ ಭಗವಂತ 1ನೇ ಕಕ್ಷಾದಲ್ಲಿದ್ರೆ ಈತ 10ನೇ ಕಕ್ಷಾದಲ್ಲಿರುವಂತಹ ದೊಡ್ಡ ದೇವತೆ. ಅವನು ಶಚಿ, ರತಿ, ಅನಿರುದ್ಧ ಇವರೆಲ್ಲರಿಗೂ ಸಮಾನನಾದವನು. ಸ್ವಯಂಭುವ, ದಕ್ಷ ಪ್ರಜಾಪತಿ ಇವರೆಲ್ಲರಿಗೂ ಕೂಡ ಸಮಾನನಾದಂತಹ ಒಬ್ಬ ದೇವತೆ. ನಮಗೆ ಗೊತ್ತಿರಬೇಕಾದಂತ ಸಂಗತಿ ಏನಂದ್ರೆ, ಈ ಬೃಹಸ್ಪತಿಯನ್ನು ನಾವು ಕೆಲವು ಬಾರಿ ಋಷಿ ಅಂತ ಹೇಳ್ತೇವೆ. ವಸ್ತುತಃ ಅವನು ಋಷಿ ಏನಲ್ಲ, ಅವನು ಒಬ್ಬ ದೇವತೆಯೇ. ಈ ಮುಕ್ತಿಗೆ ಹೋಗುವಂತಹ ಯೋಗ್ಯತಾ ಇದ್ದವರು ಮತ್ತೆ ಮುಕ್ತಿಗೆ ಹೋಗಿ ಈಗಾಗಲೇ ಇರುವಂತವ್ರು ಏನಿದ್ದಾರಲ್ಲ, ಅವರು ದೇವ ಋಷಿ ಪಿತೃತಾಹ ನರಾಹ. ನಮ್ಗಿದು ಗೊತ್ತಿದೆ. ದೇವತೆಗಳು, ಅದರ ನಂತರ ಬರುವಂತವ್ರು ಋಷಿಗಳು, ಮುಂದೆ ಬರುವಂತವ್ರು ಪಿತೃಗಳು, ಮುಂದೆ ತಾಹ ಅಂದ್ರೆ ಚಕ್ರವರ್ತಿಗಳು, ಆ ಬಳಿಕ ಬರುವಂತವ್ರು ಅಂದ್ರೆ ನರರು, ಮನುಷ್ಯೋತ್ತಮರು. ಈ ದೇವತೆಗಳ ಕಕ್ಷಾ ಅನ್ನುವುದು ಪರಮಾತ್ಮನಿಂದ ಪ್ರಾರಂಭಿಸಿ, ಪರಮಾತ್ಮ 1ನೇ ಕಕ್ಷಾದಲ್ಲಿದ್ರೆ ಮುಂದೆ 2ನೇ ಕಕ್ಷಾದಲ್ಲಿ ಲಕ್ಷ್ಮಿ ಇದ್ದಾಳೆ, 3ನೇ ಕಕ್ಷಾದಲ್ಲಿ ಚತುರ್ಮುಖ ವಾಯುಗಳಿದ್ದಾರೆ. ಪರಮಾತ್ಮನು ಲಕ್ಷ್ಮಿಯೂ ದೇವತೆಗಳೇ, ಆದ್ರೆ ಅವರು ಮುಕ್ತಿಗೆ ಹೋಗಬೇಕಾದವರು ಸಂಸಾರದಲ್ಲಿ ಇದ್ದವರೇನಲ್ಲ. ಆದ್ರಿಂದ ಚತುರ್ಮುಖಾದಿಗಳಿಂದ ಹಿಡ್ಕೊಂಡ್ರೆ ನಾವು ಪ್ರಾರಂಭಿಸಿದ್ರೆ ಎಲ್ಲರೂ ಕೂಡ ದೇವತೆಗಳು ಅಂತ ಕರೆಸ್ಕೋತಾರೆ. ಅದರಲ್ಲಿ ಬೃಹಸ್ಪತಿ ಬರ್ತಾನೆ. ನಾರದನು ಕೂಡ, ನಾವು ಅವನನ್ನು ಋಷಿ ಅಂತ ಹೇಳ್ತೀವಿ. ನಾರದ, ಭೃಗು, 14ನೇ ಕಕ್ಷಾದಲ್ಲಿರುವಂತಹ ನಾರದ, 15ರಲ್ಲಿರುವಂತಹ ಭೃಗು, 16ನೇ ಕಕ್ಷಾದಲ್ಲಿರುವಂತಹ ವಿಶ್ವಾಮಿತ್ರ, ಸಪ್ತ ಋಷಿಗಳು ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಈ ಮೊದಲಾದವರೆಲ್ಲರೂ ಕೂಡ ಋಷಿಗಳು ಅಂತ ನಾವು ಹೇಳ್ತೇವೆ. ಆದ್ರೆ ಅವರು ಕೂಡ ದೇವತೆಗಳೇ ಆಗಿದ್ದಾರೆ. ಮುಂದೆ 19ನೇ ಕಕ್ಷಾದಲ್ಲಿರುವಂತಹ ಸನಕ, ಸನಂದನ ಮೊದಲಾದವರು, ಕಶ್ಯಪ ಮೊದಲಾದ 80 ಜನ ಗೃಹಸ್ಥರಾದಂತಹ ಋಷಿಗಳು, ಇವರೆಲ್ಲ 19ನೇ ಕಕ್ಷಾದಲ್ಲಿದ್ದಾರೆ. ವಸ್ತುತಃ ಇವರೆಲ್ಲ ದೇವತೆಗಳು ಅಂತಲೇ ನಾವು ತಿಳ್ಕೊಳ್ಬೇಕು. ಮುಂದೆ 20ನೇ ಕಕ್ಷಾದಲ್ಲಿ ಪರ್ಜನ್ಯ ಇತ್ಯಾದಿಗಳಿದ್ದಾರೆ. 22ರಲ್ಲಿ ಸ್ವಾಹ ಇದ್ದಾಳೆ. ಕಕ್ಷಾ ತಾರತಮ್ಯ ಬೇರೆ ಬೇರೆ ಗಣನೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಒಂದು ಲೆಕ್ಕಾಚಾರನೂ ಇರಬಹುದು. ಮತ್ತು ನಾನು ಅಲ್ಲಿದ್ದದನ್ನ ಈಗ ತಮ್ಮ ಎದುರಿಗೆ ಹೇಳ್ತಿದ್ದೇನೆ. ಕುಜ, ಪುಷ್ಕರ ಮೊದಲಾದವರೆಲ್ಲ ಇದ್ದಾರೆ. ಹಾಗಾಗಿ ದೇವತೆಗಳು, ಆಜಾನದ ದೇವತೆಗಳು 30ನೇ ಕಕ್ಷಾದಲ್ಲಿದ್ದಾರೆ. ಈ ಆಜಾನದ ಕಕ್ಷಾದವರೆಗೆ ಪ್ರತಿಯೊಬ್ಬರು ಕೂಡ ದೇವತೆಗಳು ಅಂತಲೇ ಕರ್ಸ್ಕೊತಾರೆ. ಆಜಾನದ ಕಕ್ಷಾದಲ್ಲೇ 30ನೇ ಕಕ್ಷಾದಲ್ಲೇ ಇರುವಂತಹ ಶತವನ ಶತಕೋಟಿ ದೇವತೆಗಳು, 99 ಕೋಟಿ 99 ಲಕ್ಷ 99,900 ಜನ ಋಷಿಗಳಿದ್ದಾರೆ. ಅವರನ್ನೇ ನಾವು ಋಷಿಗಳು ಅಂತ ಹೇಳುವುದು. ಈ ಋಷಿಗಳಿಗಿಂತ ಹೊರತಾಗಿ ಹಿಂದೆ ಬರುವಂತಹ ಬೃಹಸ್ಪತಿ, ನಾರದ, ವಿಶ್ವಾಮಿತ್ರ ಮೊದಲಾದವರೆಲ್ಲ ದೇವತೆಗಳೇ ಆಗ್ತಾರೆ. ಹೀಗೆ ದೇವತೆಗಳು ಅಂದ್ರೆ ಸರಿಸುಮಾರು ಆಜಾನದ ದೇವತೆಗಳ ತನಕ ಎಲ್ಲರೂ ದೇವತೆಗಳು. ಆ ಅಜಾನದ ದೇವತೆಗಳ ಕಕ್ಷಾದಲ್ಲಿ ಬರುವಂತಹ 99 ಕೋಟಿ 99 ಲಕ್ಷ 99,900 ಜನ ಋಷಿಗಳು ಅಂತ ಕರ್ಸ್ಕೊತಾರೆ. ಮುಂದೆ ಬರುವಂತವರು 31ನೇ ಕಕ್ಷಾದಲ್ಲಿರುವಂತವರು ಚಿರಪಿತೃಗಳು. ಕಕ್ಷಾ ಸ್ವಲ್ಪ ಬೇರೆ ಬೇರೆ ಆಗುವುದು, ಅದನ್ನು ನೀವು ಗಮನಿಸಬೇಕು. ಆ ಚಿರಪಿತೃಗಳಿಗೆ ಪಿತೃಗಳು ಅಂತೇವೆ. ದೇವ ಋಷಿ ಪಿತೃ ಅಂತ ಹೇಳುವುದರಲ್ಲಿ ಈ ಪಿತೃಗಳನ್ನೇ, ಚಿರಪಿತೃಗಳನ್ನೇ. ಇದನ್ನು ಹೊರತುಪಡಿಸಿದ್ರೆ 12ನೇ ಕಕ್ಷಾದಲ್ಲಿರುವಂತಹ ಯಮ ಮತ್ತೆ ಚಂದ್ರ, ಮತ್ತು 18ನೇ ಕಕ್ಷಾದಲ್ಲಿರುವಂತಹ ಕವ್ಯವಾಹನ, ಮತ್ತೆ 19ನೇ ಕಕ್ಷಾದಲ್ಲಿರುವಂತಹ ಸಪ್ತ ಪಿತೃಪತಿಗಳು, ಇವರೆಲ್ಲ ಪಿತೃಗಳು ಅಂತ ಕರೆಸ್ಕೊಂಡ್ರು ಅವರನ್ನು ದೇವತೆಗಳು ಅಂತ ಪರಿಗಣಿಸ್ತೇವೆ. ಆ ದೇವತೆಗಳೇ ಆಗಿದ್ದಾರೆ. ಹೀಗೆ ಕೋಟಿಯಲ್ಲೇ ದೇವತೆಗಳು ಅನ್ನುವ ಒಂದು ವರ್ಗೀಕರಣದಲ್ಲೇ ಕೆಲವು ಜನ ಋಷಿಗಳು ಪಿತೃಗಳು ಬರ್ತಾರೆ. ನಿರ್ದಿಷ್ಟವಾಗಿ ಋಷಿಗಳು ಮಾತ್ರ ಆಗಿರುವವರು ಅಂದ್ರೆ
ಈ 99 ಕೋಟಿ ಋಷಿಗಳ ಬಗ್ಗೆ ನಾವೀಗೇನ್ ನೋಡಿದ್ವಲ್ಲ ಅವರು. ಹಾಗೆ ನಿರ್ದಿಷ್ಟವಾಗಿ ಪಿತೃಗಳು ಮಾತ್ರ ಆದವರು ಅಂದ್ರೆ ಈ ಚಿರಪಿತೃಗಳು. ಮುಂದೆ ಗಂಧರ್ವ ಈ ಚಕ್ರವರ್ತಿಗಳು ಬರ್ತಾರೆ ಆ ಪಿತೃಗಳಾದ ಬಳಿಕ, ಅವರನ್ನ ಪಾಹ ಅಂತ ಹೇಳಿರೋರು. ಅದಾದ ಬಳಿಕ ಈ ಮನುಷ್ಯೋತ್ತಮರಿದ್ದಾರೆ. ಹೀಗೆ ದೇವ ಋಷಿ ಪಿತೃಪಾಹ ನರಾಹ, ಈ ಎಲ್ಲ ಕಾರಣಗಳಿಂದ ಬೃಹಸ್ಪತಿಯನ್ನ ನಾವು ದೇವತೆ ಅಂತ ಪರಿಗಣಿಸ್ಬೇಕು. ಆ ಬೃಹಸ್ಪತಿ ದೇವರಾಜ, ಇದು ನಮ್ಗೆ ಗೊತ್ತಿದೆ. ಮತ್ತೆ ಅವನು ಬುದ್ಧಿಗೆ ಅಭಿಮಾನಿ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಥವಾ 5ನೇ ಅಧ್ಯಾಯದಲ್ಲಿ ಅವನನ್ನ ಬುದ್ಧಿಭಿಮಾನವಾನ್ ಬೃಹಸ್ಪತಿ ಅಂತ ಹೇಳಿದ್ದಾರೆ. ಅವನ ಕುರಿತಾಗಿ ಒಂದು ಪ್ರಶ್ನೆ, ಬುದ್ಧಿಗೆ ಅಭಿಮಾನಿಯಾದಂತಹ ಇಷ್ಟು ದೊಡ್ಡ ಸ್ಥಾನದಲ್ಲಿರುವಂತಹ ಬೃಹಸ್ಪತಿ ತನ್ನ ತಮ್ಮನಾದಂತಹ ಉಚಚ್ಚನ ಪತ್ನಿ ಮಮತಾಳ, ಅದು ಅವಳು ಗರ್ಭಿಣಿಯಾಗಿರುವಾಗ ಅವಳ ಮೇಲೆ ಹೇಗೆ ಅತಿಕ್ರಮಣ ಮಾಡಿದ ಅಂತೆಲ್ಲ ಪ್ರಶ್ನೆ ಕೇಳ್ತಿರ್ತಾರೆ. ದೇವತೆಗಳು ಅನೇಕ ಬಾರಿ ಇಂಥ ಕೃತ್ಯಗಳನ್ನು ಮಾಡೋದಿದೆ. ಅವರು ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಿ ಆದ ಮೇಲೆ ಅವರಿಗೆ ಯಾವುದೇ ಪಾಪ ತಟ್ಟುವುದಿಲ್ಲ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಅದೊಂದು ಶಾಸ್ತ್ರದ ಪ್ರಮೇಯ. ಆದ್ರಿಂದ ಅವರಿಗೆ ಇಂಥ ಕೃತ್ಯ ಮಾಡಿದ್ರಿಂದ ಅವರಿಗೆ ಈಗ ಪಾಪ ಇಲ್ಲ. ನೈವ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ ಅಂತ ಗೀತಾ ಪ್ರಸ್ಥಾನ ಹೇಳುವಂತೆ, ಆಚಾರ್ಯರು ತಿಳಿಸುವಂತೆ, ದೇವತಾ ಪದವಿಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೇ ಇರ್ತದೆ. ಸಾಕ್ಷಾತ್ಕಾರ ಆದ ಮೇಲೆ ಏನು ಪಾಪ ಮಾಡಿದ್ರು ಕೂಡ ಅದರಿಂದ ಅವರಿಗೆ ಪಾಪ ಇತ್ಯಾದಿ ಪಾಪದ ಲೇಪವಿಲ್ಲ. ಆದ್ರೆ ಪ್ರಾಚೀನ ಕೆಲವು ಪ್ರಾರಬ್ಧ ಕರ್ಮಗಳು ಅಂತ ಹೇಳಿರ್ತಾವಲ್ಲ, ಪರಮಾತ್ಮ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆ ಮಾಡಿದ ಕೆಲವು ಪ್ರಾರಬ್ಧ ಕರ್ಮಗಳು, ಆ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಅವರು ಇಂಥ ಕೆಲವು ನಾವು ಯಾವುದನ್ನ ಅಚಾತುರ್ಯ ಅಕ್ರಮ ಅಂತಂತೇವೆ ಅಂಥದನ್ನು ಮಾಡ್ತಾರೆ. ಇಂದ್ರನು ಕೂಡ ಅಹಲ್ಯ ಸಂಘ ಮಾಡಿದ್ದು ಈ ಕಾರಣದಿಂದಲೇ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇಂಥ ಕೆಲವು ಕೃತ್ಯಗಳನ್ನು ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಇಷ್ಟಾದರೂ ಕೂಡ ಅದರಲ್ಲಿ ಒಂದೇನೋ ದೇವತಾ ಸಂಕಲ್ಪ ಇತ್ಯಾದಿಗಳು ಇರ್ತವೆ. ನಮ್ಮಂತೆ ಕೇವಲ ಸ್ವಾರ್ಥ, ಕೇವಲ ಲಾಲಸೆ ಇತ್ಯಾದಿಗಳು ಅದರಲ್ಲಿ ಇರೋದಿಲ್ಲ. ಮತ್ತೆ ಅನೇಕ ಜನರು ಕೇಳುವಂತ ಪ್ರಶ್ನೆ, ಅವನು ಅಂಥ ಅಕ್ರಮ ಮಾಡಿದವನನ್ನ ದೇವಗುರು ಅಂತ ನಾವು ಆರಾಧಿಸಬೇಕು ಯಾಕೆ, ಅಂಥ ಒಂದು ಶ್ರೇಷ್ಠ ಸ್ಥಾನವನ್ನ ಆತನಿಗೆ ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂತೆಲ್ಲ ಕೇಳ್ತಿರ್ತಾರೆ. ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಮುಂದೆ ಸರಸ್ವತಿ ಭಾರತೀಯರು ಇವರನ್ನು ಹೊರತುಪಡಿಸಿದ್ರೆ ಮುಂದೆ ಇರುವಂತವರಲ್ಲಿ ಎಲ್ಲರಲ್ಲೂ ಕೂಡ ಅವರು ಮುಕ್ತಿಗೆ ಹೋಗುವ ತನಕವೂ ಇಂಥ ಅನೇಕ ಥರದ ದೋಷಗಳಿದ್ದೇ ಇರ್ತವೆ. ದೇವಗುರುವಿನ ಸ್ಥಾನದಲ್ಲಿ ಆತನನ್ನ ನಾವು ಕೂಡಿಸುವಾಗ ಯಾವ ದೋಷಗಳು ಇಲ್ಲದೇ ಇದ್ದವನನ್ನು ಕೂಡಿಸಬೇಕು ಅಂತ ಒಂದು ವೇಳೆ ಆಲೋಚನೆ ಮಾಡಿದ್ರೆ, ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಇಂಥ ತಪ್ಪುಗಳನ್ನು ಎಸಗದೇ ಇರುವಂಥ ಯಾವುದೇ ಜೀವವೇ ನಾವು ಸಿಗಲಿಕ್ಕಿಲ್ಲ. ಅದನ್ನು ನಾವು ಗಮನಿಸಬೇಕು. ದೇವರಾಜನ ಸ್ಥಾನದಲ್ಲಿ ದೇವಗುರುವಿನ ಸ್ಥಾನದಲ್ಲಿ ಕೂಡಿಸುವುದು ಯಾರನ್ನ? ಹಾಗಾದ್ರೆ ಅಂಥ ಶುದ್ಧವಾದಂಥ ವ್ಯಕ್ತಿತ್ವ ನಮಗೆ ಪರಮಾತ್ಮ, ಲಕ್ಷ್ಮಿ, ಚತುರ್ಮುಖ ವಾಯುಗಳು, ಸರಸ್ವತಿ ಭಾರತೀಯರನ್ನು ಬಿಟ್ಟು ಬೇರೆಯವರು ಸಿಗೋದಿಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಅಂಥದ್ದೆಲ್ಲವನ್ನೂ ಕೂಡ ಅವರು ಮಾಡ್ತಾ ಇರ್ತಾರೆ. ಆದ್ರಿಂದ ಕೆಲವು ಬಾರಿ ಅವರಿಗೆ ದುಃಖ, ಅಪಮಾನ ಇಂಥವುಗಳು ಕೂಡ ಆಗ್ತವೆ, ಆಗೋದಿಲ್ಲ ಅಂತಲ್ಲ. ಇದು ಒಟ್ಟಾರೆ ಆ ಪರಶುಕ್ಲತ್ರಯರು ಅಂತ ಕರೆಸ್ಕೊಂಡಿರುವಂತಹ ಪರಮಾತ್ಮ, ಲಕ್ಷ್ಮಿ, ಚತುರ್ಮುಖ ಮುಖ್ಯ ಪ್ರಾಣರು, ಸರಸ್ವತಿ ಭಾರತೀಯರು, ಇವರನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ದೋಷಬದ್ಧರೇ ಆಗಿರ್ತಾರೆ. ಪೂರ್ಣ ನಿರ್ದೋಷತ್ವವನ್ನು ನಾವು ಅವರಲ್ಲಿ ನಿರೀಕ್ಷಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಶಾಸ್ತ್ರದ ಪ್ರಮೇಯವನ್ನ ಈ ಬೃಹಸ್ಪತಿ ಮಾಡಿದಂತಹ ಒಂದು ಕೃತ್ಯ ಅದು ನಮಗೆ ತೋರಿಸ್ತದೆ ಅಷ್ಟೇ. ಸ್ವಯಂ ಅವನೇ ಬುದ್ಧಿಭಿಮಾನಿ, ಆದರೂ ಕೂಡ ಕೆಲವು ಬಾರಿ ಇಂಥದ್ದಾಗ್ತದೆ. ಮನೋಭಿಮಾನಿಯಾದಂತಹ ರುದ್ರನ ಕಥೆಯಲ್ಲಿ ಕೂಡ ಇಂಥ ಸಂಗತಿಗಳನ್ನು ನೋಡ್ತೇವೆ. ರುದ್ರ, ಚಂದ್ರ, ಸೂರ್ಯ ಮೊದಲಾದವರೆಲ್ಲ ಇಂಥ ಅನೇಕ ಕೃತ್ಯಗಳನ್ನು ಮಾಡಿರುವುದೆಲ್ಲ ನಮಗೆ ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಕಂಡೇ ಇದೆ. ಅಂಥ ಎಲ್ಲ ದೃಷ್ಟಾಂತಗಳನ್ನ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಹೇಳೇ ಇದ್ದಾರೆ. ಶಾಸ್ತ್ರದ ಪ್ರಮೇಯಗಳನ್ನು ಹೆಚ್ಚು ನಾನು ಹೇಳಲಿಕ್ಕೆ ಬರೋದಿಲ್ಲ, ಇಲ್ಲಿ ಈ ಉತ್ತರದಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಅದರಿಂದ ಪಾಪ ಲೇಪವಿಲ್ಲ ಅನ್ನೋದನ್ನ ಮಾತ್ರ ನಾವು ತಿಳ್ಕೊಳ್ಬೇಕು. ಅತ್ಯಂತ ಶುದ್ಧರೇ ಆದಂತಹ
ವ್ಯಕ್ತಿಗಳನ್ನೇನೋ ಆ ಸ್ಥಾನದಲ್ಲಿ ನಾವು ಕೂಡಿಸ್ಬೇಕು ಅಂತ ಏನಾದ್ರೂ ನಿರೀಕ್ಷೆ ಮಾಡುವುದಾದ್ರೆ ಆ ಸ್ಥಾನಕ್ಕೆ ಉಚಿತನಾದಂಥ ಬೇರೆ ಯಾರು ವ್ಯಕ್ತಿಯೇ ಸಿಗ್ಲಿಕ್ಕಿಲ್ಲ. ನಾವು ಎಲ್ಲರೂ ಕೂಡ ಇದೇ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ಅನೇಕ ಇಂಥ ಕೃತ್ಯಗಳನ್ನು ಮಾಡೇ ಇರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಹಾಗೆ ಈ ಬೃಹಸ್ಪತಿ ಮೊದಲಾದವರು ಕೂಡ ತಮ್ಮ ಅನೇಕ ಹಿಂದಿನ ಜನ್ಮಗಳು, ಆವಾಗ ಅವರು ಸಾಧನೆ ಮಾಡ್ತಾ ಇದ್ದಂತಹ ಒಂದು ಕಾಲ, ಆ ಎಲ್ಲಾ ಕಾಲಗಳಲ್ಲಿಯೂ ಏನು ಪ್ರಾರಬ್ಧ ಕರ್ಮಗಳನ್ನು ಮಾಡಿರ್ತಾರೆ ಅದಕ್ಕೆ ಅನುಸಾರವಾಗಿ ಇಂಥ ಕೃತ್ಯಗಳನ್ನು ಮಾಡ್ತಾರೆ. ಗೀತಾಭಾಷ್ಯ 6ನೇ ಅಧ್ಯಾಯ 31ನೇ ಶ್ಲೋಕದಲ್ಲಿ ಒಂದ್ ಕಡೆ ಹೇಗೆ ಹೇಳ್ತಾರೆ, ಆ ಶ್ಲೋಕನೂ ಹೀಗಿದೆ, ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ. ಆ ಯೋಗಿ, ನನ್ನನ್ನು ಕಂಡಂಥ ಯೋಗಿ, ನನ್ನ ಸಾಕ್ಷಾತ್ಕಾರ ಪಡ್ಕೊಂಡಂಥ ಯೋಗಿ ಒಂದು ವೇಳೆ ನ್ಯಾಯ ಮಾರ್ಗದಲ್ಲಿ ನಡೆದ್ರು ಅನ್ಯಾಯ ಮಾರ್ಗದಲ್ಲಿ ನಡೆದ್ರು ಅವನು ನನ್ನ ಭಕ್ತನೇ ಆಗಿರ್ತಾನೆ, ಅವನಿಗೆ ಮೋಕ್ಷ ಆಗುವುದು ನಿಶ್ಚಿತ. ಆದ್ರೆ ಆ ಒಂದು ಪ್ರವೃತ್ತಿಯಿಂದ ಮೋಕ್ಷದಲ್ಲಿ ಸ್ವಲ್ಪ ಆನಂದ ಆಗುವುದು ಅವನಿಗೆ ಕಡಿಮೆ ಆದೀತು, ಆನಂದಕ್ಕೆ ಧಕ್ಕೆ ಬಂದೀತು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ತಥಾಪಿ ಪ್ರಾಯ ನಾಧರ್ಮಂ ಕರೋತೆ, ಅವನು ಅಧರ್ಮವನ್ನು ಮಾಡೋದಿಲ್ಲ. ಕುರ್ವತಸ್ತು ಮಹತ್ಯೆ ದುಃಖ ಸೂಚಕಂ ಭವತಿ ಇತ್ಯುಕ್ತಂ ಪುರಸ್ತಾತ್ ಆಹಚ ಕದಾಚಿದಪಿ ನ ಅಧರ್ಮೇ ಬುದ್ಧಿ ವಿಷ್ಣುದೃಶಾಂ ಭವೇತ್. ಪ್ರಮಾದಾತ್ತು ಕೃತಂ ಪಾಪಂ ಸ್ವಲ್ಪಂ ಭಸ್ಮೀ ಭವಿಷ್ಯತಿ ಆದಿರಾಜೈಸ್ತಥಾ ದೇವೈಃ ಋಷಿಭಿಃ ಕ್ರಿಯತೆ ಕಿಯತ್ ಬಾಹುಲ್ಯಾತ್ ಕರ್ಮಣಸ್ತೇಷಾಂ ದುಃಖ ಸೂಚಕಮೇವ ತತ್ ಅಂತ. ಅದರ ಅರ್ಥ ಏನು? ಮೋಕ್ಷದ ಫಲ, ಅವನಿಗೇನು ಮೋಕ್ಷ ಆಗಬೇಕು, ಅವನು ಮೋಕ್ಷವನ್ನಂತೂ ಪಡ್ಕೋತಾನೆ, ಮೋಕ್ಷಕ್ಕೇನು ಧಕ್ಕೆ ಆಗೋದಿಲ್ಲ. ಆದ್ರೆ ಮುಕ್ತಿಯಲ್ಲಿ ಒಂದಿಷ್ಟು ಆನಂದ ಹರಾಸ ಆಗಬಹುದು ಅಂತ ಬೇರೆ ಕಡೆ ಸುಧಾದಿಗಳಲ್ಲಿ ಬಂದಿರುವ ಪ್ರಮೇಯವನ್ನು ಇಲ್ಲಿ ನಾವು ಹೊಂದಿಸ್ಕೋಬೇಕು. ಸಾಮಾನ್ಯವಾಗಿ ಅಧರ್ಮ ಆಚರಿಸುವುದಿಲ್ಲ, ಆಚರಿಸಿದ್ರೂ ಮಹಾ ಅಧರ್ಮವನ್ನೇನಾದ್ರೂ ಆತ ಆಚರಿಸಿದ್ರೆ ಅದು ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮದ ಫಲವಾಗಿರ್ತದೆ. ತಿಳಿಯದೆ ಮಾಡಿದ ಪಾಪ ಅಲ್ಪವಾಗಿದ್ರೆ ಭಸ್ಮವಾಗಿ ಹೋಗ್ತದೆ. ಪ್ರಾಚೀನ ಕಾಲದ ರಾಜರಾಗ್ಲಿ, ದೇವತೆಗಳಾಗ್ಲಿ, ಋಷಿಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಅಧರ್ಮಗಳನ್ನು ಮಾಡಿರ್ತಾರೆ, ಮಾಡುವ ಸಾಧ್ಯತೆ ಇದೆ. ಅವರ ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಬಹಳ ಪ್ರಬಲವಾದ ಪ್ರಯುಕ್ತ. ಆ ಹಿಂದೆ ಪ್ರಬಲವಾದ ಹಿಂದಿನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇಂಥ ಕರ್ಮ ಮಾಡಿರ್ತಾರೆ, ಅದು ಅವರಿಗೆ ದುಃಖ ಸೂಚಕವಾಗ್ತದೆ. ದುಃಖ ಸೂಚಕಮೇ ಇರ್ತದೆ. ಆ ದುಃಖ ಅಪಮಾನ ಮೊದಲಾದದ್ದು ಹಾಗೆ ಆಗ್ತದೆ. ಈ ಜಗತ್ತಿನಲ್ಲಿ ಕೆಲವು ಜನ, ಕೆಲವರು ಹೇಗೆ ವರ್ತಿಸ್ತಾರಲ್ಲ, ಅವರು ಮಾಡುವಂತಹ ಚಟುವಟಿಕೆಗಳನ್ನು ನೋಡಿ ಆ ವ್ಯಾಖ್ಯಾನದಲ್ಲಿ ಹೀಗೆ ಮಾಡ್ತಾರೆ. ಅದನ್ನು ಜನ ಮಾಡುವಂತಹ ಮೈಥುನಾದಿ ಕರ್ಮಗಳು ಅದನ್ನು ನೋಡಿ ಇವ್ರ ಮನಸ್ಸು ಕೂಡ ಚಂಚಲ ಆಗ್ತದೆ. ಅದರಿಂದ ಇವ್ರ ಚಿತ್ತ ಪ್ರಕ್ಷುಬ್ಧ ಆಗಿ ಬೃಹಸ್ಪತಿಯಂತೆ ಸೌಭರ್ಯಾದಿ ಋಷಿಗಳಂತೆ ಅವರು ವರ್ತಿಸುವ ಸಾಧ್ಯತೆ ಇರ್ತದೆ. ಅದು ಅವರಿಗೆ ದುಃಖ ಸೂಚಕ ಆಗ್ತದೆ. ಬಹಳ ಕಾರ್ಯದ ಒತ್ತಡ ಇರೋದ್ರಿಂದ, ಜವಾಬ್ದಾರಿ ಬಹಳ ಆದ್ರಿಂದ ಸಾಮಾನ್ಯರಿಗಿಂತ ತಪ್ಪುಗಳನ್ನು ಕೂಡ ಅವರು ಮಾಡ್ತಾರೆ ಅಂತ ಅದನ್ನ ಅನೇಕ ಜನ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ಬಹಳ ಕಾರ್ಯ ಒತ್ತಡ ಏನು ಇಲ್ಲದೆ ಇರುವಂತಹ ವ್ಯಕ್ತಿಗಳು ನಮ್ಮಂಥವರು ಸಣ್ಣ ತಪ್ಪು ಮಾಡಿಯವು, ದೊಡ್ಡ ತಪ್ಪನ್ನು ಮಾಡ್ತೇವೆ ಇಲ್ಲ ಅಂತಲ್ಲ, ಇವರಿಗೆ ಕಾರ್ಯದ ಒತ್ತಡ ಬಹಳ ಆದ್ರಿಂದ ಕೆಲವು ಬಾರಿ ಅತ್ಯಂತ ದೊಡ್ಡ ತಪ್ಪನ್ನ ಅವರು ಮಾಡಿಬಿಡ್ತಾರೆ. ಸ್ವಚ್ಛವಾದಂತಹ ಬಿಳಿಯ ಬಟ್ಟೆಯಲ್ಲಿ ಸಣ್ಣದಾದಂತಹ ಕಪ್ಪು ಚುಕ್ಕಿ ಎದ್ದು ಕಾಣಿಸ್ತದೆ. ನಮ್ಮ ಒಟ್ಟಾರೆ ಜೀವನವೇ ಒಂದು ಕಪ್ಪು ಬಟ್ಟೆ ಅಂತ ಇರ್ತದೆ. ನಾವು ಮಾಡುವ ತಪ್ಪು ಹೆಚ್ಚಾಗಿ ಕಾಣಿಸೋದಿಲ್ಲ, ಅವ್ರು ಮಾಡುವಂತ ತಪ್ಪುಗಳು ಹೀಗೆ ಕಾಣಿಸ್ತವೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು.